ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ತುಂಬ ದಿವಸ ಆಯಿತು ಬ್ಲಾಗ್ ಮಾಡ್ದಲೆ. ಸಾರಿ, ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಏನು ಬ್ಲಾಗಪ್ಪ ಅಂದರೆ, ತಮ್ಲೈನ ನೀವೇ ನೋಡಿರ್ತೀರ ಏನಂತ. ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತವ್ರೆ ನನ್ನ ಫ್ರೆಂಡ್ಸು ಇಬ್ಬರು. ಅವ್ರದ್ದು ವಿಡಿಯೋ ಬ್ಲಾಗ್ ಮಾಡೋಣ ಅಂತ. ಇವತ್ತು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇಲ್ಲ, ಇವತ್ತು ರಿಜಿಸ್ಟ್ರೇಷನ್ಗೆ ಬಂದಿದ್ದಾರೆ. ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ, ಅವರಿಗೆ ಒಂದು ಮೆಮೊರೇಬಲ್ ಆಗಿರುತ್ತೆ ಬ್ಲಾಗ್ ಮಾಡಿದ್ರೆ ಯಾವತ್ತಿಗೂ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಬ್ಲಾಗ್ನ ಏನೇನು ಮಾಡ್ತೀವಿ ಬ್ಲಾಗಲ್ಲಿ ಎಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ. ಇವಾಗ ಆಚೆ ಇದ್ದೀನಿ, ಜಿಮ್ ಆಚೆ. ಇಲ್ಲೇ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬಂದಿರೋದು NH ಜಿಮ್ ಅಂತ. ಮೇಲೆ ಹೋಗ್ತಾ ಇದ್ದೀನಿ, ಇಲ್ಲೇ ಇದ್ದಾರೆ ಹೊರಗಡೆ. ಇವನು ಮತ್ತು ಇವನು ಇಬ್ಬರು ಕೋಚ್ ಇವರು. ಭರತ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಷ್ಟೊಂದು ಜನ ಬಂದಿದ್ದಾರೆ ಕಾಂಪಿಟೇಷನ್. ವಾಲರ್ ಕ್ಲಾಸಿಕ್ ಯಾರ್ಯಾರು ಬಂದ್ಬಿಟ್ಟಾವೆ. ಏನು ಅನಿಸ್ತಿದೆ ನಿಮಗೆ ಕಾಂಪಿಟೇಷನ್? 106 ವರ್ಷದ ಕಾಲ ತಪಸ್ಸು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳು. ಹೇಳಿ, ಹೇಳ್ರಿ, ಮಾತಾಡ್ರಿ. ಹೇಳಿ, ಏನು ಅನಿಸ್ತಿದೆ? ಚೆನ್ನಾಗೈತೆ. ಫೋಟೋ ತೆಗಿಸ್ತವ್ರೆ. ಹೇಳು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೋಡಿ, ನಮ್ಮ ಭರತ ಅವ್ನ ನಂಬರೇ ಮಿಸ್ ಆಗ್ಬಿಟ್ಟಿತ್ತು. ಇನ್ನೊಂದು ಚೂರು ಮಿಸ್ ಆಗಿದ್ರೆ ಅವನು ಕಾಂಪಿಟೇಷನ್ ಪಾರ್ಟಿಸಿಪೇಟೇ ಮಾಡ್ತಿರ್ಲಿಲ್ಲ. ನಾನೇನಯ್ಯ ತಪ್ಪು ಮಾಡಿದೆ? ಗೈಸ್, ರಿಜಿಸ್ಟ್ರೇಷನ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಿದ್ದೀವಿ. ನಾಳೆ ಕಾಂಪಿಟೇಷನ್ ಇರೋದು. ಮಿಕ್ಕಿದ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಟಾಟಾ, ಬೈ ಬಾಯ್. ನೆಕ್ಸ್ಟ್ ಡೇ. ಬರೀ ಅನ್ನ ತಿಂತವ್ರು ನೋಡಿ ಗೈಸ್. ಹೋಗ್ತಾ ಇದ್ದೀವಿ. ಟೌನ್ ಹಾಲ್ ಹತ್ರ ಇರೋದು. ಒಬ್ಬರು ಕಡ್ಡಾಯ ಮಾಡಿಲ್ಲ. ಜನ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಇವನ್ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಟ್ಯಾನಿಂಗಿಗೆ ಹೋಗ್ಬೇಕು. 3:50 3:15 ಅಲ್ಲಿ ಮಟ್ಟ ರೈಸ್ ತಿಂತವ್ರೆ. ಇವಾಗಲೇ ಗಾಬರಿ ಬಿದ್ದವನು ನೋಡಲೆ. ಬರೀ ರೈಸ್ ತಿಂತವ್ರೆ, ಏನಿಲ್ಲ.
ಗೈಸ್ ಎಷ್ಟು ಹೇಗಿದೆ ಅಂದರೆ ಸೈನರ್ ಆಗ್ತವ್ರೆ ಟ್ಯಾನಲ್ಲಿ ಬದುಕು ಎಂದರೆ ಕಡಲಿನ ಪಯಣ, ಸಿಡಿಲು ಮಳೆಯು ಸಹಜ. ಈಜುದ ತಡವ ಸೇರುವ ಗುಂಡಿಗೆ ಇದ್ದರೆ ಬದುಕುವ ಮನುಜ. ರೈಸ್ ತಿನ್ನಕ್ಕೆ ಬಂದವ್ರೆ ಇಷ್ಟಮಟ್ಟ ಎಲ್ಲ ಟ್ಯಾನಿಂಗ್ ಎಲ್ಲ ಆಯಿತು. ಟ್ಯಾನಿಂಗ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿ ಇವಾಗ ಬಂದಿದ್ದಾರೆ. ಇವಾಗ ರೈಸ್ ತಿಂತವ್ರೆ, ಬರೀ ರೈಸ್, ಏನೂ ಇಲ್ಲ. ಬಾಡಿಗಳು ಮಾಡೋದು ಹೆವಿ ಕಷ್ಟ ಗೈಸ್, ನಾನು ಅನ್ಕೊಂಡಂಗಿಲ್ಲ ಹೆವಿ ಕಷ್ಟ ಇದೆ. ಪಾಪ ಎಷ್ಟು ದಿವಸದಿಂದ ತಿಂದೆ ಇಷ್ಟೇ ರೈಸು? 1 ತಿಂಗಳಿಂದನಾ? ಅವನು 1 ತಿಂಗಳಿಂದ ತಿಂತಾನೆ. ಹೆವಿ ಕಷ್ಟ ಇದೆ ಗೈಸ್, ನಾವು ಅನ್ಕೊಂಡಂಗಿಲ್ಲ. ಒಂದು ತೊಟ್ಟು ವಾಟರ್ ಕುಡ್ದಿಲ್ಲ, 2 ದಿವಸ ಆಯಿತು. Standing at number 1, Shaman Kara JS! Ladies and gentlemen, that's gone into this, and a very good job done. I appreciate the gesture and wish you all the very best in future. ಗೈಸ್ ಕಾಂಪಿಟೇಷನ್ ಎಲ್ಲ ಮುಗೀತು, ಹೋಗ್ತಾ ಇದೀವಿ ಇವಾಗ. ನೋಡಿ ಇವನ್ನೆಲ್ಲ ಬ್ಯಾಗ್ ಹಾಕೊಂಡು ರೆಡಿ ಆಗಿದ್ದಾನೆ. ವಲಾರ್ ಚೆನ್ನಾಗೆ ಮಾಡೋದು. ಫಸ್ಟ್ ಕಾಂಪಿಟೇಷನ್ ಇಬ್ಬರದು. ಗೈಸ್ 2 ದಿನ ಆದ್ಮೇಲೆ ನೀರು ಕುಡಿತವ್ರು ನೋಡಿ ಪಾಪ. ಒಂದು ಡ್ರಾಪು ಒಂದು ತೊಟ್ಟು ಕುಡ್ದಿಲ್ಲ ಇರೋದು. ಹೆಂಗನ್ಸ್ತು ಬಾಡಿ ಬಿಲ್ಡರ್ ಹೇಳು ಫಸ್ಟ್. ನೀನು ನೆಕ್ಸ್ಟ್ ಬರ್ತೀನಿ ನಿನ್ನ ಹತ್ರ. ಫಸ್ಟ್ನೇ ಸರಿ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. please report backstage. ಏನಿಲ್ಲ ಅಂಕಲ್ ಹೇಳ್ತು. ಫಸ್ಟ್ ಯಾರ ಪಾಡಿದ್ದು? ಫಸ್ಟ್ ಕೆಟಗರಿ ನಾನು ಹೇಳಿಸ್ತೀನಿ. ಏನು ಹೇಳಬೇಕು? ಖುಷಿ ಅನ್ನಿಸ್ತು. ಖುಷಿ ಅನ್ನಿಸ್ತು. ಏನು ಖುಷಿ ಅನ್ನಿಸ್ತು? ಅದೇ ಖುಷಿ ಅನ್ನಿಸ್ತು. ಹ್ಞೂ ಅದೊಂದೇ. ಇನ್ನೇನು ಹೆಂಗಾಯ್ತು? ಸ್ವಲ್ಪ ಫಸ್ಟ್ ಕಾಂಪಿಟೇಷನ್ ಅಲ್ವಾ, ಸ್ವಲ್ಪ ಟೆನ್ಷನ್ ಆಯಿತು, ನರ್ವಸ್ ಆಯ್ತು ಅಷ್ಟೇ. ಅದು ಬಿಟ್ಟು ಹಾಂ ಅದಿರ್ಬೇಕಲ್ಲ. ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಟೆಂಡ್ ಮಾಡಿದೆ, ಅಟೆಂಡ್ ಮಾಡಿದೆ, ಸಪೋರ್ಟ್ ಮಾಡಿ ಅಷ್ಟೇ. ಫಸ್ಟ್ ಟೈಮ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಏನು ಮಾಡ್ತೀಯಾ? ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡ್ತೀಯಾ? ಮಾಡ್ತೀನಿ. IFBB ಪ್ರೋ ಆಡ್ತಾರೆ. ಹೌದಾ? ಹ್ಞೂ ತುಂಬಾ ಖುಷಿ ಅನಿಸ್ತು ನನಗಂತೂ. ನಾನು ಬರಕ್ಕೆ ರೆಡಿ ಇರ್ಲಿಲ್ಲ ಗೈ, ಸೂರ್ಯ ಕರ್ಕೊಂಡ್ ಬಂದಿದ್ದು. ಇವ್ನು ಹೇಳಿದ್ದ ಫಸ್ಟ್ ಟೈಮ್ ನಾನು ಫಸ್ಟ್ ಹೋದ್ರೆ ನಿನ್ನ ಕರ್ಕೊಂಡು ಹೋಗೇ ಹೋಯ್ತೀನಿ ಅಂತ ಹೇಳ್ಬಿಟ್ಟಿದ್ದ ಫಸ್ಟೇ. ಆಯ್ತು ಅಂದ್ರೆ ನಾನು ಬರಲ್ಲ ಅಂತೀನಿ. ನಿನ್ನೆ ಏನೋ ಬರಲ್ಲ ಅಂತಿದ್ದೆ, ಇವತ್ತು ಬರಲ್ಲ ಅಂತಿದ್ದೆ. ಅದು ಕರ್ಕೊಬಂದು ತೋರ್ಸ ಚೆನ್ನಾಗಿ ಮಾಡಿದ್ರು ಗೈಸ್.
ಫಸ್ಟ್ ಕಾಂಪಿಟೇಷನ್ ಶಿಷ್ಯ ಮಾತಾಡು. ನಾನೇನು ಕೇಳಿಸ್ಕೊಂಡ್ಲಿಲ್ಲ, ನೀನೇನು ಇಷ್ಟ ಒಂದೇ ಈ ಬಾರಲ್ಲಿ ಏನಲ್ಲಿ ಫುಡ್ ಹೆಂಗಿತ್ತು? ಇಷ್ಟು ಒಂದ್ ತಿಂಗಳಲ್ಲಿ ನೀನ್ ತಿಂದಿದ್ದು Athlete classic. ಯಾವತ್ತೂ ತಿಂದಿರ್ಲಿಲ್ಲ. ಒಂದ್ ತಿಂಗಳಲ್ಲಿ ತಿಂದಿರೋ ಫುಡ್ ಹೆಂಗಿತ್ತು ಫುಡ್ ಹೆಂಗಿತ್ತು ಅಂದ್ರೆ ಡಯಟ್ ಹೇಳು. ನಗಲ್ಲ ಹೇಳ. ಸುಸ್ತ ನೀರ್ ಕುಡಿ, ನೀರ್ ಕುಡಿದ ಹೇಳು. ಗೈಸ್ ನೋಡಿ, ಕಾಂಪಿಟೇಷನ್ ಅಲ್ಲ ಮುಗೀತು, ಹೋಗ್ತಾ ಇದೀವಿ ಮನೆಗೆ. ನಮ್ ನೀರಾಗ ಬೈರಿ ಬೇರೆ ಇದೆ ಮಜೀಪಲ್ಲ ಮಾಡಲ್ಲ. ಹೇರ್ ಸ್ಟೈಲ್ ನೋಡಿ ಗೈಸ್, ಒಂದು ಹೇರ್ ಸ್ಟೈಲ್ ಸಾಕಾಗಿದೆ. ಸ್ಪ್ರೇ ಎಲ್ಲ ಹೊಡ್ಸ್ಕೊಂಡ್ ಬಂದವನೆ. ನೀನ್ ತಿಂತೀಗ ಏನ ನಂಗೊಂದು ತೆಗಿ. ಏಯ್ ಎರಡಿತ್ತು ತಾನೆ ತೆಗಿಯೋ. ಹಾ ಎಲ್ಲ ಇದ್ರ ಮುಖ ಎಲ್ಲ ನೋಡಿಲ್ಲ, ಒಂದ್ ತಿಂಗಳಾಗ ನಮ್ಗೂ ಒಂದ್ ಮುರ್ಬಿಟ್ಟು ಕೊಡೋ ಅವ್ನಿಗೆ ಕೊಡು. ಏಯ್ ಏನ್ ಎಲ್ಲ ಹಿಡ್ಕೊಂಡ್ಬಿಡ್ತೀನಿ, ಏನ್ ಹತ್ಕೈ ಐತ ನನಗೆ, ಹೋಗಲಿ. ಒಳಗಡೆ ಏನೈತೆ? ಗೋಲ್ಡ್ ಫಿಟ್ ಇದ್ರದ್ದು ಇದೈತೆ ನನ್ನ ಹತ್ರ, ವೇಟಿಂಗ್ ಮಿಷಿನ್, ವೇಟ್ ಮಿಷಿನ್ ನೋಡು. ಅಬ್ಡಮನ್ ಎಲ್ಲ ತಗೊಂಡು ಹಾಕ್ಬಿಟ್ಟಿರುತ್ತೆ ನೋಡಿ ಗೈಸ್. ಇವಾಗ ಆಪಲ್ ತಿಂದು ನೀರು ಕುಡ್ದಿದ್ಕೆ ಇನ್ನು ಪ್ಯಾಕ್ ಎಲ್ಲ ಹಿಡ್ದೋಯ್ತಾ? ಹಿಡಿದೋಗಿಲ್ಲ, ವಾಟರ್ ಕುತ್ಕೊಂತೈತೆ. ವಾಟರ್ ಮತ್ತೆ ಹಾ ಮುಂಚೆ ಆಪ್ಸ್ ಚೆನ್ನಾಗಿತ್ತು, ಅದೇನು ಆಗ್ಬಿಟ್ಟೈತೆ ಅಂತ ಎಲ್ಲ ಲೋಡ್ ಮಾಡ್ತಾರೆ ಗೈಸ್. ಹೋಗ್ತಾ ಇದೀವಿ. ಇಕ್ಕಲ್ಲ ಹಾಕೋ, ಅಲ್ಲಿಕ್ಕೋ. ಸ್ಪೂನ್ ಯಾಕೋ? ಏನು ಅಜೆಂಟ್ ಬಾನ ಅದೇ ಸೈಡ್ ಬಾ. ಎಷ್ಟು ಅಂತ ಮಾಡ್ತಾರೆ ಅನ್ನಕ್ಕೆ ಹನಿ ಹಾಕೊಂಡು ತಿಂತವ್ರೆ ಗೈಸ್ ನೋಡಿ. ಇವತ್ತಿನ ಬ್ಲಾಗ್ ಇಷ್ಟೇ. ಮನೆಗೆ ಹೋಗ್ತಾ ಇದ್ವಿ, ನಮ್ಮ ಬರೋದ ಮನೆಗೆ ಬಿಡ್ತಾವನೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಗುಡ್ ಡೇ, ಬಾಯ್ ಬಾಯ್.